ಹಲೋ ಹಾಯ್ ವೆಲ್ಕಮ್ ಟು ಕವಿತ್ರಿ ದೇವಿ ಕನ್ನಡ ಲಾಗ್ಸ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರಾಗಿದ್ದೀನಿ ಫ್ರೆಂಡ್ಸ್. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನೋಡಿ, ನಿಮ್ಮ ಮುಂದೆ ಕಾಣಿಸ್ತಾ ಇದೆಯಲ್ಲ, ಇದು ಒಂದು ಒಳ್ಳೆ ಕ್ರೀಮ್. ಈ ಕ್ರೀಮ್ ಮನೆಯಲ್ಲೇ ಯಾವುದೇ ಕೆಮಿಕಲ್ ಇಲ್ಲದೆ ಮಾಡಿರೋವಂಥದ್ದು, ನೈಸರ್ಗಿಕವಾಗಿದೆ. ಈ ಕ್ರೀಮ್ ನಮ್ಮ ಮುಖಕ್ಕೆ ಹಚ್ಚೋದ್ರಿಂದ ಯಾವುದು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಆಮೇಲೆ ನೋಡಿ, ಹೊರಗಿಂದ ತುಂಬ ದುಡ್ಡು ಖರ್ಚು ಮಾಡಿ ತಂದು ಹಚ್ಚೋದಕ್ಕಿಂತ ಮನೆಯಲ್ಲೇ ತುಂಬ ಈಸಿಯಾಗಿ, ಆಮೇಲೆ ಏನು ಖರ್ಚು ಮಾಡ್ದೇ ಮನೆಯಲ್ಲೇ ರೆಡಿ ಮಾಡಿರೋಂಥ ಈ ಒಂದು ಒಳ್ಳೆ ಕ್ರೀಮ್ನ ನಮ್ಮ ಮುಖಕ್ಕೆ ಹಚ್ಚೋದ್ರಿಂದ ನಮ್ಮ ಮುಖ ತುಂಬ ಗ್ಲೋ ಆಗಿ ಕಾಣಿಸುತ್ತೆ. ನ್ಯಾಚುರಲ್ಲಾಗಿ ನಮ್ಮ ಮುಖ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಒಂದು ಸಲ ನೀವು ಇದನ್ನು ಟ್ರೈ ಮಾಡಿದರೆ ಸಾಕು. ವಾರದಲ್ಲಿ ಒಂದು 3 ಸಲ ಇದನ್ನು ನಮ್ಮ ಮುಖಕ್ಕೆ ಹಚ್ಚೋದ್ರಿಂದ ನಮ್ಮ ಮುಖದಲ್ಲಿರುವ ಕಾಂತಿಯುತ ಕೂಡ ತುಂಬ ಜಾಸ್ತಿ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಬನ್ನಿ ಇವಾಗ ಈ ಕ್ರೀಮ್ ಹೇಗೆ ಮಾಡೋದು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ಹೊಸಬ್ರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಆಮೇಲೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ನಿಮ್ಮ ಮುಂದೆ ಕಾಣಿಸ್ತಾ ಇದೆ ಅಲ್ವಾ, ದಾಸವಾಳ ಹೂವು ಎರಡೇ ತೊಗೊಂಡಿದ್ದೀನಿ. ನೋಡಿ, ಇದು ಡೈಲಿ ಮಾಡಿ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಮತ್ತು ಸ್ಟಾಕ್, ಯಾಕಂದರೆ ಇದು ಯಾವುದು ನಾವು ಕೆಮಿಕಲ್ ಇಲ್ಲದೆ ಕೆಮಿಕಲ್ ಹಾಕಿದರೆ ತುಂಬ ದಿನ ಇರುತ್ತೆ. ಬಟ್ ನಾವು ಕೆಮಿಕಲ್ ಹಾಕದೆ ಮಾಡ್ತಾ ಇರೋದ್ರಿಂದ ಇದು ಫ್ರೆಶ್ ಆಗಿ ಮಾಡಿ ಹಚ್ಕೊಳ್ಳೋದೇ ತುಂಬ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇಲ್ಲಿ ನಾನು 2 ಮಾತ್ರ ಹೂವು ಫ್ರೆಶ್ ಆಗಿರೋವಂಥದ್ದು ತೊಗೊಂಡಿದ್ದೆ. ಈ ಹೂವು ಎಲ್ಲಿ ಬೇಕಾದರೂ ಸಿಗುತ್ತೆ ಅಲ್ವಾ. ದಾಸವಾಳ ಹೂವು ದೇವರಿಗೆ ಏರಿಸ್ತೀವಿ, ಅದರಲ್ಲಿ 2 ಹೂವು ತೊಗೊಂಡ್ರೆ ಸಾಕು, ನಮ್ಮ ಮುಖಕ್ಕೆ ಒಳ್ಳೆ ಒಂದು ಕ್ರೀಮ್ನ ರೆಡಿ ಆಗುತ್ತೆ. ಈ ಕ್ರೀಮ್ ತುಂಬಾ ಈಸಿ, ಮತ್ತು ಈ ಕ್ರೀಮ್ ಹಚ್ಚೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ. ಮಕ್ಳಿಗೂ ಅಷ್ಟೇ ಹಚ್ಬೋದು, ಇದರಿಂದ ಏನೂ ತೊಂದರೆ ಇಲ್ಲ. ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ದಾಸವಾಳ ಹೂವನ್ನ 2 ಮಾತ್ರ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕ್ಕೊಳ್ಳಿ. ಬಿಸಿ ನೀರು ಹಾಕ್ಕೋಬೇಕು. ಸುಡ ನೀರು ಹಾಕಿದರೆ ನೋಡಿ, ಇಲ್ಲಿ ಹೂವು ಯಾವ ಥರ ಆಗಿದೆ ನೋಡಿ. ಬಿಸಿನೀರು ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಕಿವುಚಬೇಕು. ಕಿವುಚೋದ್ರಿಂದ ನೋಡಿ, ಇಲ್ಲಿ ಒಳ್ಳೆಯ ಒಂದು ಜೆಲ್ ಸಿಗುತ್ತೆ ನಮಗೆ. ಈ ಥರ ಚೆನ್ನಾಗಿ ಕಿವುಚ್ಕೋಬೇಕು. ಇದನ್ನು ಒಂದು ಕಡೆ ಸೋದ್ಕೊತಿದ್ದೀನಿ ನೋಡಿ. ಈ ಥರ ಸೋದಿಸ್ಕೊಂಡು ನಮಗೆ ಇದರಲ್ಲಿರುವಂಥ ಜೆಲ್ ಮಾತ್ರ ತೆಗಿತಾ ಇದ್ದೀನಿ ನೋಡಿ. ಇಷ್ಟು ಮಾತ್ರ ಸಿಕ್ಕಿದೆ ನಮಗೆ. ನಾನು ಬರೀ 2 ಹೂವು ತೊಗೊಂಡಿದ್ದೆ, ಜಾಸ್ತಿ ಬೇಕಂದ್ರೂ ಕೂಡ ಮಾಡ್ಕೋಬೋದು. ಒಂದು 7-8 ಹೂವು ತೊಗೊಂಡ್ರೆ ಇನ್ನೂ ನಮಗೆ ಜಾಸ್ತಿ ಸಿಗುತ್ತೆ. ಇವಾಗ ನಾನು ಇದಕ್ಕೆ ಏನೇನು ಮಿಕ್ಸ್ ಮಾಡ್ತೀನಿ ತೋರಿಸ್ತಾ ಇದ್ದೀನಿ ನೋಡಿ. ಗ್ಲೀಸರಿನ್ ಹಾಕ್ತಾ ಇದ್ದೀನಿ ನೋಡಿ. ಗ್ಲೀಸರಿನ್ ಅಷ್ಟೇ ನಮ್ಮ ಮುಖಕ್ಕೆ ತುಂಬಾ ಒಳ್ಳೆಯದು. ಸ್ಕಿನ್ನಿಗೆ ತುಂಬ ವೈಟ್ನೆಸ್ ಕೊಡುತ್ತೆ. ಮುಖದಲ್ಲಿರುವ ಡಾರ್ಕ್ ಸರ್ಕಲ್ ಎಲ್ಲನೂ ತೆಗೆದಾಕುತ್ತೆ ನೋಡಿ. ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು. ಇಲ್ಲಿ ಸ್ವಲ್ಪ ರೋಸ್ ವಾಟರ್ ಹಾಕ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೈಟಾಗಿ ಪಿಂಕ್ ಕಲರ್ ಇರುವ ಈ ದಾಸವಾಳ ಹೂವಿನ ಜೆಲ್ ಏನಿದೆ ನೋಡಿ,
ನಮ್ಮ ಸ್ಕಿನ್ನಿಗೆ ತುಂಬಾ ಗ್ಲೋ ಆಗಿ ಕಲರ್ ಕೂಡ ಅದೇ ಥರ ಆಗುತ್ತೆ. ಇವಾಗ ನೋಡಿ ಸ್ವಲ್ಪ ಆಲೋವೆರಾ ಜೆಲ್ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಿನಷ್ಟು ಹಾಕ್ತಾಯಿದ್ದೀನಿ ನೋಡಿ. ಜಾಸ್ತಿ ಇದ್ದರೆ 1 ಇಲ್ಲ 2 ಸ್ಪೂನ್ ಹಾಕ್ಕೋಬೋದು. ನಾನಿಲ್ಲಿ ಆವಾಗಿನ ಅಂದರೆ ಆವಾಗ ಹಚ್ಕೊಳಕ್ಕೆ ಮಾತ್ರ ಮಾಡ್ತಾಯಿದ್ದೀನಿ. ನೀವು ಸ್ಟಾಕ್ ಇಟ್ಕೋಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಇದು ಯಾವುದು ಕೆಮಿಕಲ್ ಇಲ್ಲದೆ ಇರೋದ್ರಿಂದ ಆಚೆ ಇಟ್ಬಿಟ್ರೆ ಕೆಟ್ಟೋಗುತ್ತೆ. ಫ್ರಿಜ್ಜಲ್ಲಿಟ್ಟು 2 ಇಲ್ಲ 3 ದಿನ ಇದನ್ನು ನಾವು ಯೂಸ್ ಮಾಡ್ಬೋದು. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ನೋಡಿ ಮಿಕ್ಸ್ ಆಗಿದೆ ಚೆನ್ನಾಗಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಲ್ವಾ? ಕ್ರೀಮ್ ರೆಡಿ ಆಗ್ತಾ ಇದೆ. ಬನ್ನಿ ಇವಾಗ ನಾವು ಇದನ್ನು ಚಿಕ್ಕ ಒಂದು ಬಾಕ್ಸಲ್ಲಿ ಹಾಕ್ಕೊತಾ ಇದ್ದೀನಿ. ನಾವು ಮುಖನ ಕ್ಲೀನಾಗಿ ತೊಳ್ಕೊಂಡು ನೈಟು ಮಲ್ಗೋಕ್ಕೆ ಮುಂಚೆ ಒಂದು 10 ನಿಮಿಷ ಇಲ್ಲ 15 ನಿಮಿಷ ಇದನ್ನು ಹಚ್ಕೊಂಡು ಆಮೇಲೆ ಸ್ವಲ್ಪ ಉಗುರು ಬೆಚ್ಚನೆ ನೀರಿನಿಂದ ನಮ್ಮ ಮುಖನ ತೊಳ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ರೆಡಿಯಾಗಿದೆ ದಾಸವಾಳ ಹೂವಿನ ಈ ಕ್ರೀಮು. ಒಂದು ಸಲ ಟ್ರೈ ಮಾಡಿದರೆ ಸಾಕು, ನಿಮಗೆ ಯಾವುದೂ ಒಂದು ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ. ನೋಡಿ ಈ ಜೆಲ್ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ಸ್ಕಿನ್ನಿಗೂ ಅಷ್ಟೇ ಕೂಲಾಗಿ ಇರೋವಂತೆ ಮಾಡ್ತದೆ. ನೋಡಿ ಇಲ್ಲಿ ಫಸ್ಟ್ ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ನೀವು ಡೈರೆಕ್ಟಾಗಿ ಫೇಸಿಗೆ ಹಾಕೋದಕ್ಕಿಂತ ನೀವು ಒಂದು ಸಲ ಕೈಯಿಂದ ಈ ಥರ ಅಪ್ಲೈ ಮಾಡಿ ಫೇಸ್ಗೆ ಹಾಕ್ಕೊಳ್ಳಿ. ಹಾಫ್ ಆನ್ ಅವರ್ ಬಿಟ್ಟು ನಿಮ್ಮ ಸ್ಕಿನ್ನಿಗೆ ಏನೂ ಆಗದೇ ಇದ್ದರೆ ಆವಾಗ ಫೇಸ್ಗೆ ಅಪ್ಲೈ ಮಾಡಿ. ಎರಡೇ ನಿಮಿಷದಲ್ಲಿ ಡ್ರೈ ಆಗುತ್ತೆ. ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ ಮತ್ತು ವೈಟ್ನೆಸ್ ಬರುತ್ತೆ. ಹತ್ತು ನಿಮಿಷ ಬಿಟ್ಟು ನಿಮ್ಮ ಮುಖನ ತೊಳ್ಕೊಂಡ್ರೆ ತುಂಬಾ ಚೆನ್ನಾಗಿ ಗ್ಲೋ ಆಗಿ ಕೊಡುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.